ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್, ಇನ್ಸ್ಟಾಗ್ರಾಮ್, ರೀಲ್ಸ್ ಮತ್ತು ಫೇಸ್ಬುಕ್ ವ್ಯಾಮೋಹದ ನಡುವೆಯೂ ಮಣ್ಣಿನ ಕಲೆ ಮತ್ತು ಪೌರಾಣಿಕ ನಾಟಕಗಳಿಗೆ ಜನಮಾನಸದಲ್ಲಿ ಇಂದಿಗೂ ಅಚಲವಾದ ಸ್ಥಾನವಿದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಇತ್ತೀಚೆಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವರ್ತೂರ್ ಹೋಬಳಿಯ ಸೂಲಕುಂಟೆ ಕಾಲೋನಿಯ ಶಾಲಾ ಆವರಣದ ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರದಲ್ಲಿ ನಡೆದ ಸಾಮ್ರಾಟ್ ಸುಯೋಧನ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವು ಸಹಸ್ರಾರು ಪ್ರೇಕ್ಷಕರ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು. ಸಾಮಾನ್ಯವಾಗಿ ನಾಟಕಗಳೆಂದರೆ ಕೇವಲ ಹಿರಿಯರಿಗೆ ಸೀಮಿತ ಎಂಬ ನಂಬಿಕೆ ಇದೆ. ಆದರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವೆಂದರೆ ರೀಲ್ಸ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿರುವ ಇಂದಿನ ಯುವ ಪೀಳಿಗೆ ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಾತ್ರಿಯಿಡೀ ಕುಳಿತು ನಾಟಕ ವೀಕ್ಷಿಸಿದ್ದು ಕಲಾವಿದರಲ್ಲಿ ಹೊಸ ಉತ್ಸಾಹ ತುಂಬಿತು. ಕಲಾಭಿಮಾನಿಗಳ ಶಿಸ್ತು ಮತ್ತು ಆಸಕ್ತಿ ಪೌರಾಣಿಕ ಕಲೆಗೆ ಇಂದಿಗೂ ಇರುವ ಬೇಡಿಕೆಯನ್ನ ಎತ್ತಿ ತೋರಿಸಿತು. ಶ್ರೀ ಮುನೇಶ್ವರ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯ ವತಿಯಿಂದ ಆಯೋಜಿಸಲಾಗಿದ್ದ ಈ ನಾಟಕಕ್ಕೆ ತೆಲಗರಹಳ್ಳಿ ಶ್ರೀ ವೆಂಕಟರಮಣಪ್ಪ ಅವರ ದಕ್ಷ ನಿರ್ದೇಶನವಿತ್ತು. ಶ್ರೀಕೃಷ್ಣ ಎಸ್ ನಾರಾಯಣಸ್ವಾಮಿ, ಭೀಮಾ ಎಸ್ ಎಂ ಅಶೋಕ್, ಕರ್ಣ ಎಂ ಪ್ರೇಮ್ ಶಂಕರ್, ಸುಯೋಧನ ಎಂ ಅಂಬರೀಶ್, ಶಕುನಿ ಎಸ್ ಆರ್ ದಿನೇಶ್, ಅಭಿಮನ್ಯು ಸತೀಶ್ ಮುಳ್ಳೂರು, ಸೂತ್ರಧಾರಿ ಎ ನಾರಾಯಣಸ್ವಾಮಿ, ಧೃತರಾಷ್ಟ್ರ ರಾಮಾಂಜಿ, ದುಶ್ಯಾಸನ ಆನಂದ್ ಪಾತ್ರಧಾರಿಗಳ ಘನ ಗಂಭೀರ ಸಂಭಾಷಣೆ, ವರ್ಣರಂಜಿತ ರಂಗಸಜ್ಜಿಕೆ ಹಾಗೂ ಎಲ್ಇಡಿ ಪರದೆಯ ಹಿನ್ನೆಲೆ ನಾಟಕಕ್ಕೆ ಮೆರುಗು ನೀಡಿತು. ಹಾರ್ಮೋನಿಯಂ, ತಬಲಾ ಮತ್ತು ರಿಥಮ್ ಪ್ಯಾಡ್ಗಳ ಸುಶ್ರಾವ್ಯ ಸಂಗೀತ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ರಾತ್ರಿ 7:30ರಿಂದ ಮುದ್ದೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸ್ಥಳೀಯ ಗ್ರಾಮಸ್ಥರು ಹಾಗೂ ಕಲಾಭಿಮಾನಿಗಳ ಸಹಕಾರದಿಂದ ಈ ಬೃಹತ್ ಕಾರ್ಯಕ್ರಮವು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು.
ಅವರಿಗೆ ಗೆಲ್ಲುವುದು ಸುಯೋಧನ. ಆಯ್ತು ಸುಮ್ಮನಿದ್ದ ಮಾತ್ರಕ್ಕೆ ಕಾರ್ಯವಾದಿತೆ ಧನಂಜಯ. ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಾಡಿದರಲ್ಲವೇ ಹಲವಾರು ಸಹಾಯ ಧನವಿದೆ. ನಾನು ಹೊರಗೆ ಬಂದಿದ್ದು ಈ ಮಹಿಮಾಕೋಟಿಯ ಪಾದಕರದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನ ಹೇಳಿ ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರಬೇಕು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರ ಜಗತ್ತನ್ನು ಬೆಳಕಿಗೆ ಕರೆದುಕೊಂಡು ಎಚ್ಚರವಾಗುವ ಆದರೆ ತಮ್ಮನ್ನು ಎಚ್ಚರಗೊಳಿಸುವಂತಹ ಮಹಾನ್ ಕಾರ್ಯವು ಅತಿ ಸನ್ನಿಹಿತವಾದ್ದರಿಂದ ತಮ್ಮನ್ನು ಪ್ರಾರ್ಥಿಸಿದ್ದೇವೆ. ಭಾವ ವಾಸುದೇವ. ಕೃಷ್ಣ ನೀನು ಮೊದಲು ಬಂದ ವಿಚಾರದಲ್ಲಿ ನನಗೆ ಎಳ್ಳಷ್ಟು ಸಂಶಯವಿಲ್ಲ. ಮತ್ಯಾವುದರಲ್ಲಿ ಸಂಶಯ? ನಾನು ನಿದ್ರೆಯಲ್ಲಿ ಎಚ್ಚರಗೊಂಡಾಗ ಮೊದಲು ಕಂಡದ್ದು ಈ ಮಾತನಾಡಿಸಿದೆ. ಈಗ ನೀವು ಬಂದ ಸಮಾಚಾರ ತಿಳಿಸಿದರೆ ನಾನು ಎದುವರೆಗೂ ಸಹಾಯ ಮಾಡಬೇಕು. ಕೃಷ್ಣ, ಪಾಂಡವರಿಗೂ ನಮಗೂ ಯುದ್ಧ ಯುದ್ಧ ಪ್ರಾರಂಭವಾಗಿದೆ. ಆಗ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಿದನು. ಇದಕ್ಕೆ ನಿನ್ನ ಸಮಾಧಾನ ಉತ್ತರ? ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಬೇಡಿ ಬಂದಂತೆ ತೋರುತ್ತದೆ. ಈ ಉಭಯ ಸಂಕಟದಲ್ಲಿ ನಾನು ತಾನೇ ಏನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿ ಮೊದಲು ನನ್ನ ಮೇಲೆ ಬೀಳಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಕೃಷ್ಣ. ನೀನು ನಮ್ಮ ಕಡೆಗೂ ಸರಿ ಸಮಾನವದ್ದು. ಆದ್ದರಿಂದ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದೆ. ಆದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತೆ. ಭಾವ, ನಿರಾಯುಧನೂ ಆದ ನಾನೊಬ್ಬನೇ ಒಂದು ಕಡೆ ಇವೆರಡರಲ್ಲಿ ಯಾವುದು ಬೇಕು ಆ ಆ, ಆ ಅರ್ಜುನ, ತಮ್ಮನ್ನೇ ಅಪೇಕ್ಷಿಸುತ್ತೇನೆ. ಆಗಬಹುದು. ಆದರೆ ನನ್ನ ಗುರುದೇವ ಬಲರಾಮ ಸಹಿತ ಅಕ್ಷೋಣಿ ಯಾದವ ಸೈನ್ಯನೇ ನನಗೆ ಸಾಕು. ನಾನಿನ್ನ ವರನೇ ವಸುದೇವ. ಸೈನ್ಯಕ್ಕೆ ಆಜ್ಞೆ ಮಾಡಬೇಕು. ನಾಟಕವನ್ನು ಕಾಣರಿಯದವರೆಂದು ನನಗೆ ಹೇಳಪ್ಪ.
ಭಕ್ತ ಮಂಡಳಿಗೆ ಶ್ರೀ ಮುನೇಶ್ವರ ಸ್ವಾಮಿ ಕೃಪಾ ಪರಿಷತ್ ಏನಪ್ಪ ಇರೋ ರಜೆ ಹಾಕಿ ಇರೋ ಲೇಟ್ ಆಗುತ್ತಪ್ಪ ದಯವಿಟ್ಟು ಬೇಗ ಬೇಗ ಹಾಕ್ಬಿಡಿ ಇನ್ಯಾರು ತಂದಿದ್ರೆ ದಯವಿಟ್ಟು ಈಗಲೇ ಹಾಕ್ಬಿಡಿ ಮಧ್ಯದಲ್ಲಿ ಯಾರು ಬರಬಾರ್ದಪ್ಪ ಪ್ಲೀಸ್ ನಿಮಗೆ ದಮ್ಮಯ್ಯ ಆಗ್ತೀವಿ ನಿಮ್ಮ ಅಭಿಮಾನಕ್ಕೆ ನಾವು ಚಿರಋಣಿ ಆದರೆ ಆಯ್ತಾ ಸಾಕ್ಬಿಡ್ರಿ ಕಲಾವಿದ್ರು ಮಾತ್ರ ನಿಂತ್ಕೊಳ್ಳಿ ಹಾರ ತೆಗಿರಿ ಕೃಷ್ಣನ್ ಅಷ್ಟೊಂದು ಹಾಕಿದ್ರ ತೆಗೆದ್ಬಿಡಿ ಹಾರ ಸಾಕು ಹಣಕ್ಕೆ ಸಾಗುವವರು ಸ್ವಲ್ಪ ಹೊತ್ತಿನಲ್ಲಿ ಆ ರೀತಿಯಾಗಿ ಹಾರ್ಪಡಿಸಿಕೊಂಡಿಕೊಂಡರಲ್ಲ ಏಕೆ ಏನಾಯ್ತು ಸೇರ್ಬೇಡ ಆ
ರಾಜನು ಸೋತು ಹೋದ ಮತ್ತೆ ಪಂದ್ಯ. ಈ ಆಟದಲ್ಲಿ ನನ್ನ ಚಿಕ್ಕವನು ಅಂಜನಾದ ಅತಿ ಪ್ರಿಯ ಕಮಲಾದ ಚಂದ್ರ ಸೂರ್ಯ ಕಾಂತಿಯನ್ನು ಹೋಲುವ ನಕುಲ ಸಹ ನಮ್ಮದೇ ಜಯ. ಇದು ಒಂದು ನಮ್ಮದೇ ಜಯ. ಧರ್ಮಾವತಾರಿ ಧರ್ಮನಂದನನು ತನ್ನನು ತಾನು ಸೋದು ಕುರುರಾಯನ ಬಂದಿಯಾದ ನಾನು ಗೆದ್ದಿದ್ದೇನೆ. ನಿನ್ನ ಇಷ್ಟವೇನಿದೆ ಹೇಳು. ಆದಿವಾಸದಲ್ಲಿರುವೆಯೋ ಅಥವಾ ಥತ್ತಾಗುವೆಯೋ? ಮಾನವೀಯರ ಒಳಗೆ ಈ ರೀತಿ ಸಭೆಗೆ ಅಂತ ಅಪಮಾನಗೊಳಿಸುವುದು ರಾಜನಿಗೆ ಯಾವ ನ್ಯಾಯ? ತಲ್ಲೀನನಾಗಿರುವನೆ ಇಲ್ಲ ಆನಂದ ಪರವಶನಾಗಿರುವನೆ ಅವನೇ ಬಂದು ಬಿಡಿಸಲಿ.
ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ. ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಪ್ರಯುಕ್ತ ನಮ್ಮ ಸೂಲಿಕುಂಟೆ ಕಾಲೋನಿಯಲ್ಲಿ ಮೊನ್ನೆ ಏಪ್ರಿಲ್ 14ನೇ ತಾರೀಕು ಒಂದು ಕನ್ನಡ ಪೌರಾಣಿಕ ನಾಟಕವನ್ನು ಸಾಮ್ರಾಟ್ ಸುಯೋಧನ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ನಾಟಕವನ್ನು ಪೌರಾಣಿಕ ನಾಟಕವನ್ನು ಅಭಿನಯಿಸಿದಂಥ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಎಲ್ಲ ನನ್ನ ಆತ್ಮೀಯ ಕಲಾವಿದರಿಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಎಷ್ಟೇ ರೇಗಿದ್ರು, ಎಷ್ಟೇ ಟಾರ್ಚರ್ ಕೊಟ್ಟರು, ಯಾವುದನ್ನು ಮನಸ್ಸಿಗೆ ಹಾಕ್ಕೊಳ್ಳದೆ ಬಹಳ ಅಚ್ಚುಕಟ್ಟಾಗಿ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು. ಎರಡನೇದಾಗಿ ನಮಗೆ 1 ತಿಂಗಳಲ್ಲಿ ನಾಟಕವನ್ನು ತರಬೇತಿ ನೀಡಿದಂಥ ನಮ್ಮ ಡ್ರಾಮಾದ ನಿರ್ದೇಶಕರು, ಗುರುಗಳು ಆದಂಥ ತೆಲುಗರಲ್ಲಿ ವೆಂಕಟರಮಣಪ್ಪ ಸರ್ಗೂ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ಏನು ಈ ಪೌರಾಣಿಕ ನಾಟಕ ಆಡಬೇಕು ಅಂತೇಳಿ ನಮ್ಮ ಪ್ರೇಮಶಂಕರಣ್ಣು, ನಮ್ಮ ಎಚ್ ನಾರಾಯಣಸ್ವಾಮಣ್ಣು, ನಮ್ಮ ಜಯರಾಜಣ್ಣು 3 ಜನ ಸೇರಿ ನಾಟಕ ಮಾಡಬೇಕು ಅಂತೇಳಿ ನನ್ನಲ್ಲಿ ಬಂದರು. ನಾವು 4 ಜನ ಕೂತ್ಕೊಂಡು ಇಲ್ಲಪ್ಪ ಕಷ್ಟ ಆಗುತ್ತೆ ಹಂಗೆ ಈಗ ಇಲ್ಲ ಸಮಯ ಆಡಬೇಕು ಹಾಗೆ ಈಗ ಅಂತ ಹೇಳಿದಾಗ ಎಲ್ಲ ಒಂದು ಮನಸ್ಸು ಮಾಡಿ ಒಂದು ವಿಭಿನ್ನವಾಗಿ, ಅವಾಗೆ ನಮ್ಮ ಸತೀಶ್ ಹೇಳ್ತಾ ಇದ್ರು, ಎಲ್ಲ ನೈಟು ಆಡೋದು ಸಹಜ, ನಾವು ಡೇನ್ ಆಡಬೇಕಂತೇಳಿ ಮಧ್ಯಾಹ್ನ 2 ಗಂಟೆಗೆ ಶುರು ಮಾಡಬೇಕಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಆದರೆ 2 ಗಂಟೆ ಅಂತ ಶುರು ಮಾಡಿದ್ರೆ 3:30 4 ಗಂಟೆ ಆಗುತ್ತೆ ಅನ್ನೋ ಉದ್ದೇಶದಿಂದ 2 ಗಂಟೆಗೆ ಪಾಂಪ್ಲೆಟಲ್ಲೆಲ್ಲ ಹಾಕ್ಸಿದ್ವಿ, ಪ್ರಚಾರನೂ ಕೊಟ್ವಿ. ಆದರೆ ಸುಮಾರು 5:30 6 ಗಂಟೆ ಆಗೋಯ್ತು ಶುರು ಆಗೋದಕ್ಕೆ. ಅದಕ್ಕೆ ಕ್ಷಮೆ ಇರಲಿ. ಕಾರಣ ಸ್ಟೇಜವರು ಸ್ವಲ್ಪ ಅವರು ಬೇರೆ ಕಡೆ ಹಾಕಿರ್ತಾರೆ, ಅವರು ಬರೋದು ಸ್ವಲ್ಪ ಲೇಟ್ ಆಗ್ತದೆ, ಮೇಕಪ್ ಅವರು ಸ್ವಲ್ಪ ಲೇಟ್ ಆಗ್ತದೆ, ಕೆಲವು ಸಣ್ಣ ಸಣ್ಣ ಮಿಸ್ಟೇಕ್ಗಳಿಂದ ಲೇಟ್ ಆಯಿತು. ಆದರೂ ಭಾಳ ಸೊಗಸಾಗಿ ಬಂತು ಅಂತ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಆ ಕಲಾಭಿಮಾನಿಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದರೆ ನಮ್ಮ ಸೂಲಿಕುಂಟೆ ಗ್ರಾಮದಲ್ಲಿ, ಸೂಲಿಕುಂಟೆ ಕಾಲೋನಿಯಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದೆ ಸಾಕಷ್ಟು ಜನ ನಮ್ಮ ಪ್ರೋತ್ಸಾಹಿಸಕ್ಕೆ ಬರ್ತಾರೆ. ಅವರೆಲ್ಲರಿಗೂ ನಮ್ಮ ಪ್ರೋತ್ಸಾಹಿಸ್ತಾ ಬಂದಂಥ ಎಲ್ಲ ಕಲಾಭಿಮಾನಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆ ನಾವು ಇದನ್ನು ಮಧ್ಯಾಹ್ನ ಮತ್ತು ರಾತ್ರಿ ಸೇರಿ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ವಿ. ನಾವು ಪ್ರೇಮಶಂಕರಣ್ಣ ಜೊತೆಯಲ್ಲಿ ಸುಮಾರು ಡ್ರಾಮಾಗಳಿಗೆ ಹೋಗ್ತೀನಿ ನೋಡೋದಕ್ಕೆ. ನನಗೂ ಒಂದು ಆಸೆ, ಪೌರಾಣಿಕ ನಾಟಕ ಮತ್ತು ನಮ್ಮ ಈ ಸಂಸ್ಕೃತಿ, ಹಳೆ ಸಂಸ್ಕೃತಿ ಕಳಿಬಾರ್ದು. ನಮ್ಮ ಪೌರಾಣಿಕ ನಾಟಕ, ನಮ್ಮ ಸಂಸ್ಕೃತಿ ಏನು ಮೊದಲು ಹಿರಿಯರು ಕಲಿತಾ ಇದ್ರು, ಅವ್ರದ್ದು ನಾವು ನೋಡ್ತಾ ಇದ್ವಿ ನಾವು ಮಕ್ಕಳಾಗಿದ್ದಾಗ. ಈಗ ನಮ್ಮ ಮಕ್ಕಳು ಪೌರಾಣಿಕ ನಾಟಕ ಅನ್ನೋದೇ ಮರಿತಾ ಬರ್ತಾ ಇದ್ದಾರೆ. ಸಿನಿಮಾ, ಯೂಟ್ಯೂಬ್, ಫೇಸ್ಬುಕ್, ಏನೇನೋ ಚಾಲನ್ಗಳು, AI ಅಂತೆ, ಪಾಯ ಅಂತೆ ಏನೇನೋ ಬರ್ತಾ ಇದೆ. ಅದ್ರ ಜೊತೆಯಲ್ಲಿ ಇದನ್ನು ಜ್ಞಾಪಕ ಇರಲಿ, ಕೃಷ್ಣ ಅಂದರೆ ಯಾರು, ಧರ್ಮರಾಯ ಯಾರು, ದುರ್ಯೋಧನ ಯಾರು, ಪಾಂಡವರು ಕೌರವ್ರಿಗೆ ಏನಾಗಬೇಕು, ಯಾಕೆ ಯುದ್ಧ ಆಯಿತು, ಅದನ್ನೆಲ್ಲ ಒಂದು ವಿಚಾರ ಗೊತ್ತಾಗಲಿ ಈಗಿನ ಜನ್ರೇಷನ್ಗೆ, ಈಗಿನ ಜನಾಂಗಕ್ಕೆ ಅಂತೇಳಿ ನಾವೊಂದು ಈ ಪ್ರಯತ್ನ ಪಟ್ವಿ. ಹಗಲೇ ಮಾಡಬೇಕು, ಹಗಲು ರಾತ್ರಿ 2 ಮಿಕ್ಸ್ ಆಗಬೇಕು ಅಂತೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಡ್ರಾಮಾಗಳಿಗೆ ಹೋದಾಗ 12 ಗಂಟೆ 1 ಗಂಟೆ ಆದರೆ ಜನ ಪಾಪ ನಿದ್ದೆ ಕೆಡೋಕ್ಕಾಗಲ್ಲ. ಮತ್ತು ಅವ್ರದ್ದೇ ಆದ ಕೆಲಸಗಳು, ಜೀವನದ ಒತ್ತಡದಿಂದ ಎಲ್ಲ ಎದ್ದು ಹೋಗಿ ಮಲಗ್ತಾರೆ. ಸ್ವಲ್ಪ ಹೊತ್ತು ನೋಡಿ ಸ್ವಲ್ಪ ಹೊತ್ತು ಹೋಗಿ ಮಲಗ್ತಾರೆ. ಅವ್ರದ್ದು ತಪ್ಪಲ್ಲ, ನಮ್ಮದು ತಪ್ಪಲ್ಲ. 2 ಮಿಕ್ಸ್ ಮಾಡಿ ನೋಡೋಣ, ಬೇಗ ಅಟ್ಲೀಸ್ಟ್ ಒಂದು 12-1 ಗಂಟೆಗಾದರೂ ಡ್ರಾಮಾ ಮುಗಿಸೋವಂಥ ಪ್ರಯತ್ನ ಪಡೋಣ ಅಂತ ಮಾಡಿದ್ವಿ. ಆದರೂ 3-3:30 ಆಯಿತು. ಆದರೂ ಜನ ಇದ್ದರು, ಅವರಿಗೆ ಧನ್ಯವಾದಗಳು. ಈ ಒಂದು ಪ್ರಯತ್ನಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲ ನನ್ನ ಕಲಾಭಿಮಾನಿಗಳಿಗೆ, ನನ್ನ ಕಲಾವಿದರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲಿ ಅಡಚಣೆ ಆಗ್ಬೋದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ನಾವು ಇನ್ನೇನು ನಾಳೆ ಕಾರ್ಯಕ್ರಮ ಆಯ್ತಂದರೆ ಇವತ್ತು ಪಾಪ ನಾವು ನಮ್ಮ ಮುಖ್ಯ ಅತಿಥಿಗಳನ್ನ ನಮ್ಮ ಮಾಜಿ ಸಚಿವರಾದಂಥ ನಾಗೇಶ್ ಅಣ್ಣವರು ಮತ್ತು ನಮ್ಮ AIC ಕಾರ್ಯದರ್ಶಿಗಳು, ನಮ್ಮ DPS ಮಾಲೀಕರಾದಂಥ ಮನ್ಸೂರ್ ಅಲಿ ಖಾನ್ರವರು, ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ರಾಮೋಜಿಗೌಡರು, ನಮ್ಮ ಮುಖಂಡರಾದಂಥ ಸದಾಶಿವ ರೆಡ್ಡಿ ಅಣ್ಣವರು, ಇನ್ನೂ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು, ನಮ್ಮ ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದಂಥ ಮುಳ್ಳೂರು ಮಂಜುನಾಥ್ ಅವರು, ಸೂಲುಕುಂಟೆ ಮಂಜುನಾಥ್ ಅವರು, ಕೃಷ್ಣವೀಣಕ್ಕವರು, ಸತೀಶ್ ಅವರು, ರಮೇಶ್ ಅವರು, ಇನ್ನೂ ಅನೇಕ ನಮ್ಮ ಸದಸ್ಯರುಗಳೆಲ್ಲ ಒಲ್ಲುಗೂಡಿ ಅವರಿಗೆ ಆಹ್ವಾನ ಕೊಟ್ಟರೆ ಅವರೂ ಬಂದು ನಮಗೆ ಸಹಕಾರ ಮತ್ತು ಬೆಂಬಲವನ್ನು ನೀಡಿದರು. ಅವ್ರಿಗೂ ಕೂಡ ನಾನು ವಂದನೆಗಳನ್ನ ಅರ್ಪಿಸುತ್ತಾ ಧನ್ಯವಾದಗಳನ್ನ ಹೇಳ್ತಾ
ನನ್ನ 2 ಮಾತು ಮುಗಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೋತ್ಸಾಹ ನೀಡಿದಂಥ, ಎಲ್ಲ ರೀತಿಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಪ್ರಶ್ನೆ ಇದು ಆಶ್ಚರ್ಯ ಪಡತಕ್ಕಂಥ ವಿಚಾರ. ಸತ್ಯಕ್ಕೆ ಮತ್ತೊಂದು ಹೆಸರು ಧರ್ಮನ ಕಾಪಾಡೋದಂದ್ರೆ ಶ್ರೀಕೃಷ್ಣ. ನಾನು ಸಣ್ಣವನಾಗಿದ್ದಾಗ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ಇವರೆಲ್ಲ ನನಗೆ ರಾಮಾಯಣ ಮಹಾಭಾರತ ಹೇಳಿ ದೊಡ್ಡದು ಮಾಡ್ತಾ ಇದ್ರು. ನನಗೆ ಮೊನ್ನೆ ಬುದ್ಧಿ ಬರೋವರೆಗೂ ನಾನು ಪಟಾಕಿ ಸುಡ್ತಾ ಇರಲಿಲ್ಲ. ನಾವು ಬುದ್ಧಿ ಬಂದಮೇಲೆ ನಾನು ಪಟಾಕಿ ಸುಡೋದು. ಯಾಕಂದರೆ ಆ ವಿಷದ ಕೌರೂರು ಪಟಾಕಿ ಸುಡೋದು, ಪಾಂಡೂರನ್ನ ಸುಟ್ಟಾಕ್ಬಿಟ್ರಪ್ಪ ಕೌರೂರು ಅಂತೇಳಿ ನಮ್ಮ ತಂದೆ ಯಾವಾಗೂ ಹೇಳಿ ನನಗೆ ಪಟಾಕಿ ಸುಡಿಸ್ತಾ ಇರಲಿಲ್ಲ. ಅದನ್ನೆಲ್ಲ ಆಲೋಚನೆ ಮಾಡ್ಕೊಂಬಂದು ಈಗಿನ ಜನ್ರೇಷನ್ ಕೇಳ್ತಾ ಇಲ್ಲ, ಈಗ ನಾನೇ ತೊಗೊಂಬಂದು ಪಟಾಕಿ ಸುಡ್ತಾ ಇದ್ದೀನಿ. ಅದು ಏನು ಮಾಡೋಕ್ಕಾಗಲ್ಲ ಕಾಲ. ಆ ರೀತಿ ಒಂದು ಹಿರಿಯರು ಹೇಳಿದಂಥ ಮಾತನ್ನು ನನ್ನ ಮೊದಲಿನ ಆಸೆ ಇದ್ದಿತ್ತು. ನಾನು ಚಿಕ್ಕ ಹುಡುಗನಲ್ಲಿ ಸಹದೇವನ ಪಾತ್ರ ಮಾಡಿದ್ದೆ. ಆಗ ನನಗೆ ಆಸೆ ಇದ್ದಿತ್ತು ಅರ್ಜುನನ ಪಾತ್ರ ಮಾಡಬೇಕು ಅಂತೇಳಿ. ಆಗ ಆಸೆ ಇತ್ತು ನನಗೆ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಕಲಾವಿದರು ಪ್ರೇಮಶಂಕರಣ್ಣು, ಈ ಜಯರಾಜಣ್ಣು, ನಾರಾಯಣಸ್ವಾಮಣ್ಣು, ಈ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ, ಇಲ್ಲ ಸ್ವಾಮಿ ನೀನು ಕೃಷ್ಣನ ಪಾತ್ರ ಮಾಡು, ಕೃಷ್ಣನಿಗೆ ಚೆನ್ನಾಗಿರ್ತೆ, ನೀನು ಕೃಷ್ಣನ ಪಾತ್ರ ಮಾಡಬೇಕು ಅಂತ ಹೇಳಿದಾಗ ನನಗೂ ಆಸೆ ಇತ್ತು. ನಾನು ಆಸೆ ಪಟ್ಟು ಮಾಡಿದ್ದೀನಿ. ನನ್ನ ಪಾತ್ರದಲ್ಲಿ ನಾನೇನು ಭಗವಾನ್ ಶ್ರೀಕೃಷ್ಣ ಆಗಲಿಕ್ಕಾಗಲ್ಲ, ಆ ಹೆಸರು ತಗೊಳ್ಳೋಕ್ಕೂ ಆಗಲ್ಲ. ಅಲ್ಲ, ಆ ಪಾತ್ರದಲ್ಲಿ ಏನಾದರೂ ದೋಷ ಕಂಡು ಬಂದಿದ್ರೆ ಖಂಡಿತವಾಗಲೂ ಜನಗಳ ಹತ್ರನೂ ಆಗ್ಬೋದು, ಭಗವಂತನ ಹತ್ರನೂ ಆಗ್ಬೋದು, ನಾನು ಕ್ಷಮೆ ಕೋರ್ತಾ, ನಂದೊಂದು ಪದ್ಧತಿ ಇದೆ. ನಾನೊಂದು ಪಾತ್ರ ಹಾಕಿ ಈ ಪಾತ್ರ ಮಾಡಿದ್ಮೇಲೆ ಕನಿಷ್ಠ ಒಂದು 15-20 ದಿವಸದೊಳಗಡೆ ಶ್ರೀಕೃಷ್ಣ ಪರಮಾತ್ಮ ಉಡುಪಿಗೆ ಹೋಗಿ ದರ್ಶನ ಮಾಡಿ ಬರ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಏನಾದರೂ ತಪ್ಪಾಗಿ, ಯಾಕಂದ್ರೆ ನಾವು ದೇವರಲ್ಲ, ನಾವು ಮಾನವರು. ಆ ದೇವ್ರ ವೇಷ ಹಾಕ್ಕೊಂಡಾಗೆಲ್ಲ ನಮ್ಮನ್ನು ದೇವರು ಅಂತ ಇದು ಮಾಡಿರ್ತಾರೆ. ಆ ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ರೆ ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ನಮಗೆ ಕ್ಷಮೆ ಕೊಡಪ್ಪ ಅಂತೇಳಿ ಕೃಷ್ಣನ ದರ್ಶನ ಮಾಡಿ ಬರ್ತೀನಿ. ಅದೊಂದು ರೂಢಿ ಮಾಡ್ಕೊಂಡಿದ್ದೀನಿ. ಎಲ್ಲ ಹಿರಿಯರ ಆಶೀರ್ವಾದ ಮತ್ತು ಕೃಪೆ. ಆ ಪಾತ್ರಕ್ಕೆ ಜೀವ ತುಂಬಿದ್ದೀನೋ ಇಲ್ಲ ಅನ್ನೋದನ್ನ ಜನ ಹೇಳ್ಬೇಕಂತ ನಾನಂತ ತಿಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹಾಗೆ ನಾವು ಈ ನಾಟಕದ ಮುಖಾಂತರ ಸಂದೇಶ ಕೊಡೋದು ನೋಡಿದಂಥವ್ರಿಗೆ, ಮಾಡಿದಂಥವ್ರಿಗೆ, ಕಲಾವಿದರಿಗೆ ಮತ್ತು ಕಲಾಭಿಮಾನಿಗಳಿಗೆ ನಂದೊಂದು ಮನವಿ. ನಮ್ಮಲ್ಲಿ ಕೆಲವು ಕಲಾವಿದರು ಇದ್ದಾರೆ, ನಾನು ಕಲ್ತು ಬಿಟ್ಟಿದ್ದೀನಿ, ನನ್ನ ಪಾತ್ರ ಮುಗೀತಲ್ಲ ಅನ್ನೋ ನಾನು ಕಲ್ತು ಬಿಟ್ಟಿದ್ದೀನಿ, ಇನ್ನೇನು ನಾನು ಆಡ್ಬಿಡ್ತೀನಿ ಅನ್ನೋ ಮನೋಭಾವ ನಮ್ಮ ಕಲಾವಿದರಿಗಿದೆ. ನನಗೂ ಸೇರ್ಕೊಂಡು ಕೆಲವು ಕಲಾವಿದರಿಗೆ ಇರ್ಬೋದು. ಆದರೆ ಯಾವುದೇ ಒಬ್ಬ ಕಲಾವಿದ ಅಂತ ಡಾಕ್ಟರ್ ರಾಜ್ಕುಮಾರ್, NT ರಾಮರಾವ್ ಅಂಥ ದೊಡ್ಡ ಮಹಾನ್ ವ್ಯಕ್ತಿಗಳೇ ಎಷ್ಟೇ ಕಲ್ತಿದ್ರು ಪ್ರತಿ ಪಿಕ್ಚರ್ಗೆ ಅವರು ಡೈರೆಕ್ಟ್ ಇಟ್ಕೊಂಡು ಆಕ್ಷನ್ ಕಟ್ ಇಳಿಸ್ಕೊಂಡು ಅವರಲ್ಲಿ ಆ್ಯಕ್ಟಿಂಗ್ ತೋರಿಸ್ಕೊಂಡು ಆಡ್ತಾ ಇದ್ರು. ನಮ್ಮಲ್ಲಿ ಕಲಾವಿದರಿಗೆ ಕೆಲವರಿಗೆ ನನ್ನ ಪಾತ್ರ ಆಗೋಯ್ತಪ್ಪ, ಒಬ್ಬ ಸಣ್ಣ ಪಾತ್ರ, ಈಗ ನಾನೊಬ್ಬ ಕೃಷ್ಣ ಪಾತ್ರ ಮಾಡಿದೆ, ನಂದೇ ಡ್ರಾಮಾ ಪೂರ್ತಿ ಬಿಡಪ್ಪ, ಕೃಷ್ಣ ಒಬ್ಬ ಇದ್ಬಿಟ್ರೆ ಡ್ರಾಮಾ ಎಲ್ಲ ಆಗೋಗ್ಬಿಡ್ತದೆ ಅಂತ ಕೆಲವ್ರ ಮನೋಭಾವ. ಅದು ಸುಳ್ಳು. ಏನು ಕೃಷ್ಣನ ಹತ್ರ ಆತನ ಆಸ್ಥಾನದಲ್ಲಿ ಇರ್ತಾನಲ್ಲ ಸಂಜಯ, ಆತ ಇಲ್ಲ ಅಂತ ಹೇಳಿದ್ರು ಕೃಷ್ಣನ ಪಾತ್ರ ಏನೂ ನಡೆಯೋದಿಲ್ಲ. ಹಾಗೆ ಒಬ್ಬ ರಾಜನಿಗೆ ಒಬ್ಬ ಮಂತ್ರಿ ಇಲ್ಲ ಅಂದರೆ ಅವನ ಪಾತ್ರ ನಿರುತ್ಸಾಹ, ಅವನ ಅವಶ್ಯಕತೆ ಇಲ್ಲ. ಹಾಗೆ ದೊಡ್ಡ ಪಾತ್ರಕ್ಕಿಂತ ಚಿಕ್ಕ ಪಾತ್ರಕ್ಕೆ ಹೆಚ್ಚಿನ ಬೆಲೆ ಕೊಟ್ಟು ನಮ್ಮ ಪಾತ್ರಧಾರಿಗಳು, ಹಿರಿಯ ಪಾತ್ರಧಾರಿಗಳು, ಅನುಭವಿ ಪಾತ್ರಧಾರಿಗಳು ಕಲೆಗೆ ಬೆಲೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಕಲಾಭಿಮಾನಿಗಳಲ್ಲಿ ಏನು, ಆಮೇಲೆ ದುರ್ಯೋಧ, ಕೌರವ, ಪಾಂಡವರು ಒಳ್ಳೆಯವರು, ದುರ್ಯೋಧರು ಕೆಟ್ಟವರಲ್ಲ, ಅದೊಂದು ಕಾಲಘಟ್ಟ. ಏನಪ್ಪ ಅಂತ ಹೇಳಿದ್ರೆ ನಾವು ಈಗಲೂ ಲೋಕರೂಢಿ ಇದೆ, ಅಂಥ ಪಾಂಡೂರಿಗೆ ಕೌರವ್ರಿಗೆ ಅಣ್ಣ ತಮ್ಮಂದ್ರಿಗೆ ಜಗಳ ತಪ್ಪಿಲ್ಲ, ನಮಗೆ ತಪ್ಪಿತ್ತ ಅಂತ. ಅದು ಮನುಷ್ಯನಿಗೆ ಆಸೆ ಅನ್ನೋದು ಕ್ಷಣಿಕ, ಆಸೆ ಬೇಡ. ಅಂತ ಪಾಂಡೂರನ ಮೇಲೆ ದ್ವೇಷ, ಜಮೀನಿಗೆ, ರಾಜ್ಯಕ್ಕೆ, ಅಂತಸ್ತಿಗೆ ಆಸೆ ಪಟ್ಟು ಅಂತ ಕೌರವರೇ ಉಳಿದಿಲ್ಲ. ಇನ್ನು ಈ ಕಾಲದಲ್ಲಿ ನಾವು ಮಾನವರು ಯಾವ ಲೆಕ್ಕ ಅಂತ ದೇವತೆಗಳೇ ಉಳಿದಿಲ್ಲ. ಇನ್ನು ನಾವು ಯಾವುದು ಬೇಡ, ಈ ಒಳ್ಳೆತನದಲ್ಲಿ ಹೋಗೋಣ, ಧರ್ಮನ ರಕ್ಷಣೆ ಮಾಡೋಣ, ಒಳ್ಳೆ ಕಡೆ ಇರೋ ಕಡೆ ನಾವು ಕೈ ಜೋಡಿಸೋಣ ಅನ್ನೋ ಒಂದು ಸಂದೇಶ ಸಾರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರಚಂಡ ಕೌರವೇಶ್ವರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ನಾಟಕವನ್ನು ಆಡಿದ್ದೀವಿ. ಈ ಒಂದು ಒಳ್ಳೆ ಸಂದೇಶವನ್ನು ಕಲಾಭಿಮಾನಿಗಳು ಸ್ವೀಕರಿಸಿರ್ತಾರೆ ಅಂತ ನಾನಾದರೂ ತಿಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 40 ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಕನ್ನಡ ಪೌರಾಣಿಕ ನಾಟಕಗಳನ್ನ ಆಡ್ಕೊಂಡು ಬಂದಿರೋವಂಥ ಗ್ರಾಮ ನಮ್ಮದು. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಾದ್ರೆ ನಾವೊಂದು 6 ವರ್ಷದಿಂದ ಈಚೆಗೆ ನಮ್ಮ ಶ್ರೀಕೃಷ್ಣ ಪಾತ್ರ ಮಾಡಿದಂಥ ನಮ್ಮ ಆತ್ಮೀಯ ಸ್ನೇಹಿತರು
ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು 4 ಡ್ರಾಮಾಗಳ ಆಡಿದ್ದೀವಿ. ಅದರಲ್ಲಿ ಈ ಸರಿ ಮಾಡಿದಂಥ ಸಾಮ್ರಾಟ್ ಸುಯೋಧನ ಅಥವಾ ಧರ್ಮರಾಜ ಸ್ಥಾಪನೆ ಎಂಬ ಸುಂದರ ಕನ್ನಡ ಪೌರಾಣಿಕ ನಾಟಕ ಭಾಳ ಅಚ್ಚುಕಟ್ಟಾಗಿ ನಡೆದಿದೆ. ಆ ಡ್ರಾಮಾ ಉಸ್ತುವಾರಿಯನ್ನು ನಮ್ಮ ನಾರಾಯಣ ಸ್ವಾಮಿಯವರು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಹೊತ್ಕೊಂಡು ಯಾರ ಮೇಲೂ ಹೊರೆ ಹಾಕದೆ ಅವರೇ ಸ್ವತಃ ಇದೇ ರೀತಿ ಮಾಡಬೇಕು ಅಂತೇಳಿ ಜವಾಬ್ದಾರಿಯನ್ನು ತಗೊಂಡು, ಅಂದರೆ ನಾವೆಲ್ಲರೂ ಕೂಡ ಅವ್ರ ಜೊತೇಲಿ ಇದ್ದೀವಿ, ಒಟ್ಟಿಗೆ ಹೆಚ್ಚಿಗೆ ಜವಾಬ್ದಾರಿಯನ್ನು ತಗೊಂಡು ವಿಶೇಷವಾಗಿ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಅಂಗವಾಗಿ ಮಾಡಬೇಕು ಅಂತೇಳಿ ಅವರೇ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾವೆಲ್ಲ ಸಹಕಾರ ಕೊಟ್ಟರು ಹೆಚ್ಚಿಗೆ ಜವಾಬ್ದಾರಿಯನ್ನು ತಗೊಂಡು ಅವರು ಈ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲರೂ 15 ಜನ ಏನು ನಾವು ಪಾತ್ರಧಾರಿಗಳಿದ್ವಿ ಆ ಪಾತ್ರಧಾರಿಗಳನ್ನೆಲ್ಲರೂ ಒಟ್ಟುಗೂಡಿಸ್ಕೊಂಡು ಭಾಳ ಚೆನ್ನಾಗಿ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಇಡೀ ನಮ್ಮ ವರ್ತೂರು ಹೋಬಳಿ ಅಥವಾ ಮಹದೇವಪುರ ತಾಲೂಕಿರ್ಬೋದು, ಎಲ್ಲೂ ಈ ರೀತಿ ಹಗಲು ರಾತ್ರಿ ಪೌರಾಣಿಕ ನಾಟಕ ಆಡಬೇಕಂತ ಪ್ರಯತ್ನ ಪಟ್ಟಿದ್ದಿಲ್ಲ. ಇದು ನಮ್ಮ ಗ್ರಾಮದಲ್ಲಿ ಪ್ರಥಮ. ಆದರೆ ಒಂದು ಸ್ವಲ್ಪ ಅಡಚಣೆ ಆಯಿತು. ಆದ್ರೂ ನಾವು ಸಾಯಂಕಾಲ 6 ಗಂಟೆಗಾದರೂ ಪ್ರಾರಂಭ ಮಾಡಿದ್ವಿ, ಬೇಗ ಮುಕ್ತಾಯನೂ ಮಾಡಿದ್ವಿ. ಭಾರಿ ಚೆನ್ನಾಗಿ ಅದ್ಭುತವಾಗಿ ಕನ್ನಡ ನಾಟಕವನ್ನು ನಾವೆಲ್ಲ ಏನು ಪಾತ್ರಧಾರಿಗಳಿದ್ವಿ, ಒಬ್ರಿಗಿಂತಲೂ ಒಬ್ರು ಯಾರೂ ಕಡಿಮೆ ಇಲ್ಲ. ಏನು ಎಲ್ಲ ಸೂತ್ರಧಾರಿಯಿಂದ ಹಿಡಿದು ಕೊನೆ ಪಕ್ಷ ಲಾಸ್ಟ್ ಪಾತ್ರಧಾರಿವರೆಗೂ 15-16 ಜನ ನಾವೇನಿದ್ವಿ ಎಲ್ಲರೂ ಭಾಳ ಅದ್ಭುತವಾಗಿ ಎಲ್ಲರೂ ಅವರವ್ರ ಪಾತ್ರವನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ರದರ್ಶನ ಮಾಡಿದ್ದಾರೆ. ಎಲ್ಲರೂ ಸೇರಿದ್ದಕ್ಕೆ ಈ ನಾಟಕ ಯಶಸ್ವಿಯಾಗಿದೆ. ಇವತ್ತು ಎಲ್ಲ ಏನು ಕನ್ನಡ ಅಭಿಮಾನಿಗಳು ನಾಟಕವನ್ನು ನೋಡಿರ್ತಕ್ಕಂಥವರು ಸುಮಾರು ಜನ ಫೋನ್ಗಳು ಮಾಡಿ ನಿಮ್ಮೂರಲ್ಲಿ ತುಂಬ ಚೆನ್ನಾಗಿ ನಾಟಕ ಪ್ರದರ್ಶನ ಆಯಿತು, ಎಲ್ಲೂ ನಾವು ಈ ರೀತಿ ನೋಡಲಿಲ್ಲ, ಭಾಳ ಅದ್ಭುತವಾಗಿ ನೀವು ನಾಟಕವನ್ನು ಆಡಿದ್ದೀರಾ, ಸಂತೋಷ ಆಯಿತು ಅಂತ ಎಲ್ಲರೂ ಇವತ್ತು ನಮ್ಮನ್ನೆಲ್ಲ ಕೇಳಿದ್ದಾರೆ, ನಮಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಮತ್ತು ಬರೀ ನಾಟಕ ಒಂದೇ ಅಲ್ಲ, ಬಂದಂಥ ಕನ್ನಡ ಅಭಿಮಾನಿಗಳಿಗೆ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಮಧ್ಯರಾತ್ರಿ ಟೀ ಕಾಫಿ ವ್ಯವಸ್ಥೆ ಇರ್ಬೋದು, ಅಥವಾ ನಾಟಕ ಕಲಿಸೋದಕ್ಕೆ ಬಂದಂಥ ಗುರುಗಳಿಗೆ ಒಂದು ಕಾಣಿಕೆ ಇರ್ಬೋದು, ಮತ್ತು ಎಲ್ಲ ಶ್ರೀಪಾತ್ರ ಪರಿಚಯದವರು ಏನು ಬಂದಿದ್ರೋ ಅವ್ರಿಗೆಲ್ಲ ರೀತಿಯಲ್ಲೂ ಅನುಕೂಲ ಇರ್ಬೋದು. ಮತ್ತು ಈ ಮ್ಯೂಸಿಕ್ ಸಿಸ್ಟಮ್ ಅವರು ಏನು ವಾದ್ಯ ವೃಂದದ ಬಂದಿದ್ರು ಅವ್ರಿಗೂ ಎಲ್ಲ ಥರದಲ್ಲೂ ವ್ಯವಸ್ಥೆ ಇರ್ಬೋದು. ಯಾರಿಗೂ ಏನೂ ಒಂದು ಕೊರತೆ ಆಗದಂಗೆ ಪ್ರಾರಂಭದಿಂದ ಹಿಡಿದು ಒಂದು ಕೊನೆ ತನಕ ಮಂಗಳಾರತಿ ಆಗೋ ತನಕನೂ ಎಲ್ಲ ರೀತಿಯಲ್ಲೂ ನಾರಾಯಣ ಸ್ವಾಮಿ ಬಾಬು ಅವರು ಭಾಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾವು ಇಲ್ಲಿ 40 ವರ್ಷಗಳಿಂದ ಇಲ್ಲಿ ಪೌರಾಣಿಕ ನಾಟ ನಮ್ಮ ಕನ ಹಿರಿರ್ತಕ್ಕಂಥವ್ರು ಆಡ್ಕೊಂಡು ಬಂದಿದ್ದಾರೆ. ಅದೇ ಥರವಾಗಿ ನಾವು ಒಂದು 6 ವರ್ಷಗಳು ಒಂದು ನಾರಾಯಣ ಸ್ವಾಮಿ ಬಾಬು ಅವರ ಒಂದು ಸಮ್ಮುಖದಲ್ಲಿ ನಾವು ಆಡ್ಕೊಂಡು ಬಂದಿದ್ದೀವಿ. ಈ ಸಾರಿ ನಾವು ಈ ಸುಲ್ಕುಂಟೆ ಕಾಲೋನಿನಲ್ಲಿ ಅಂಬೇಡ್ಕರ್ ಜಯಂತಿಗೋಸ್ಕರವಾಗಿ ಮಾಡಬೇಕು, ಅಲ್ಲೇ ಇದಾಕಬೇಕು, ಸ್ಟೇಜ್ ಹಾಕಿ ಅಲ್ಲೇ ಮಾಡಬೇಕು ಅಂತಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡು ಬಾಬು ಅವರೇ ಮಾಡಿದ್ರು. ಬಾಬು ನಾರಾಯಣ ಸ್ವಾಮಿ ಅವರೇ ಎಲ್ಲ ಇದು ಮಾಡಿದ್ರು. ಭಾರಿ ಅಚ್ಚುಕಟ್ಟು ಪ್ರಯುಕ್ತವಾಗಿ ಅಲ್ಲೇ ಡ್ರಾಮಾ ಮಾಡೋದಕ್ಕೆ ಇದು ಮಾಡ್ಕೊಂಡು ಎಲ್ಲ ಕಾರ್ಯಕ್ರಮ ಸಕ್ಸಸ್ ಆಗಂಗೆ ಮಾಡಿದ್ರು ಸರ್. ಅಲ್ಲಿ ಬಂದಿರತಕ್ಕಂಥ ಸುಮಾರು 1,200 ಜನಗಟ್ಟ ಸೇರಿದ್ರು. ಎಲ್ಲರೂ ಪಾತ್ರಗಳೆಲ್ಲ ಪ್ರತಿಯೊಬ್ಬರದ್ದು ಪಾತ್ರ 18 ಜನ ಏನಿದಾರೋ ಡ್ರಾಮಾದಲ್ಲಿ 18 ಜನಗಳದ್ದು ಚೆನ್ನಾಗಿ ಬಂತು, ಒಳ್ಳೆ ರೀತಿಯಾಗಿ ಬಂತು, ಚೆನ್ನಾಗಿ ಮಾಡಿದ್ರು ಅಂತಂತ ತುಂಬ ಜನ ತುಂಬ ಖುಷಿ ಪಟ್ಟರು. ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ, ಸಂಜೆ ಊಟದ ವ್ಯವಸ್ಥೆ ಮಾಡಿದ್ವಿ. ಮನೆಗಳಲ್ಲಿ ಇಡೀ ಕೂರೇ ಮನೆಗಳಲ್ಲಿ ಯಾರೂ ಅಡುಗೆ ಮಾಡಲೇ ಇಲ್ಲ. ಎಲ್ಲ ಪಾತ್ರಧಾರಿಗಳಿಗೂ ಅಲ್ಲೇ ಊಟ ವ್ಯವಸ್ಥೆ ಇರೋದ್ರಿಂದ ಎಲ್ಲ ಬಂದಿದ್ದವರೆಲ್ಲ ಅಲ್ಲೇ ಊಟ ಮಾಡ್ಕೊಂಡು ಎಲ್ಲ ಅಲ್ಲೇ ಭಾರಿ ತುಂಬ ಖುಷಿ ಪಟ್ಕೊಂಡು ಡ್ರಾಮಾ ಭಾರಿ ಚೆನ್ನಾಗಿ ಬಂತಂತ ಹೇಳ್ಬಿಟ್ಟು ತುಂಬ ಜನ ತುಂಬ ಖುಷಿ ಪಟ್ಟರು ಸರ್. ಖುಷಿ ಅಂದರೆ ತುಂಬ ಖುಷಿ ಆಗುತ್ತೆ, ಹೇಳೋದಕ್ಕೆ ಆಗೋದಿಲ್ಲ ಸರ್, ಅಷ್ಟು ಖುಷಿ ಆಗುತ್ತೆ. ಈ ಕಲೆ ಈ ಒಂದು ಪಾತ್ರ ನೋಡೋದಕ್ಕೆ ತುಂಬ ಜನ ಸುಮಾರು 25 ಕಿಲೋಮೀಟ್ರು 50 ಕಿಲೋಮೀಟ್ರ್ಗಳಿಂದ ಬಂದಿದ್ದಾರೆ ಸರ್.
ಡ್ರಾಮಾ ಅಷ್ಟು ಚೆನ್ನಾಗಿ ಬಂತು, ಅಷ್ಟು ಚೆನ್ನಾಗಿ ಪಾತ್ರಗಳು ಮಾಡಿದ್ದೀರಂತ ಹೇಳ್ಬಿಟ್ಟು ಅವರೆಲ್ಲ ತುಂಬ ಕೊಂಡಾಡಿದ್ರು ಸರ್ ನಮ್ಮನ್ನ. ಬಿ ಆರ್ ಅಂಬೇಡ್ಕರ್ ಜನ್ಮದಿನದ ಪ್ರಯುಕ್ತವಾಗಿ ಕೇವಲ ಒಂದು ತಿಂಗಳ ಒಳಗಡೆ ಅಂಬೇಡ್ಕರ್ ಜಯಂತಿನ ಒಂದು ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಏನು ನಾವು 7-8 ವರ್ಷಗಳಿಂದ ನಾವೇನು ಈ ಪೌರಾಣಿಕ ನಾಟಕ ಅಭಿನಯಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಆವಾಗ ಬಂದು ತಮ್ಮನೆ ಬಾಬು ಹತ್ರ ಶಂಕರು ನಾವೆಲ್ಲ ಬಂದು ಒಂದು ಸಮಾಲೋಚನೆ ಮಾಡಿ ಒಂದೇ ತಿಂಗಳಲ್ಲಿ ಮಾಡಬೇಕು, ಪೌರಾಣಿಕ ನಾಟಕ ಮಾಡಿ ಏನು ಒಂದು ಪ್ರೇಕ್ಷಕರಿಗೆ ಒಂದು ಮನೋರಂಜನೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡ್ವಿ. ಅದೇ ರೀತಿ ಎಲ್ಲ ಪಾತ್ರಧಾರಿಗಳು ಅವರವ್ರ ಪಾತ್ರಗಳನ್ನ ಜೀವ ತುಂಬೋ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಚೆನ್ನಾಗಿ ಕಲಿತು ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ರಾತ್ರಿ ಹಗಲು ಆಲೋಚನೆ ಮಾಡಿ ಆ ಒಂದು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರು. ಇಂಥ ಒಂದು ಕಾರ್ಯಕ್ರಮ ನಾವು ಇಷ್ಟು ವರ್ಷಗಳಿಂದ ನಾವು ಮಾಡ್ಕೊಂಬಂದಿರೋ ಒಂದು ಪೌರಾಣಿಕ ನಾಟಕಗಳಾಗಿರ್ಬೋದು, ಇಂಥ ಒಂದು ಕಾರ್ಯಕ್ರಮ ನಾವು ಯಾವತ್ತೂ ಮಾಡಿಲ್ಲ. ಅಷ್ಟೊಂದು ಅದ್ಧೂರಿಯಾಗಿ ಅದೇ ರೀತಿ ಎಲ್ಲ ಒಂದು ಏನು ಕಲಾಭಿಮಾನಿಗಳು ಅಭಿಮಾನಿಗಳು ಎಲ್ಲರೂ ಬಂದು ತುಂಬ ಪ್ರೋತ್ಸಾಹ ಮಾಡಿ ನಾಟಕನ ತುಂಬ ಚೆನ್ನಾಗಿ ಒಂದು ಪ್ರದರ್ಶನ ಮಾಡಿ ನಡೆಸ್ಕೊಟ್ಟವ್ರೆ. ಈ ಒಂದು ಕಾಲದಲ್ಲಿ ಪೌರಾಣಿಕ ನಾಟಕಗಳು ನೋಡೋದೇ ಇಲ್ಲ ಜನ ಈ ಅನ್ನೋ ಒಂದು ಇದಿರೋ ಟೈಮಲ್ಲಿ ತುಂಬ ಬಂದು ನಮಗೆಲ್ಲ ಪ್ರೋತ್ಸಾಹ ಮಾಡಿ ನಮಗೆ ತುಂಬ ಒಂದು ಉತ್ಸಾಹನ ತುಂಬಿದ್ದಾರೆ. ಇದಕ್ಕೆಲ್ಲ ರೂವಾರಿಗಳು ತಮ್ಮನಾದಂಥ ನಾರಾಯಣ ಸ್ವಾಮಿ ಉರ್ಫ್ ಬಾಬು ಇವರೇ ಎಲ್ಲ ಒಂದು ಎಲ್ಲ ಒಂದು ರಾತ್ರಿ ಆಗಲು ಆಲೋಚನೆ ಮಾಡಿ ಒಂದು ಕಾರ್ಯಕ್ರಮನ ಒಂದು ಸಕ್ಸಸ್ ಮಾಡೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ನಮ್ಮ ಏನು ಮುನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಇರ್ತಕ್ಕಂಥ ಎಲ್ಲ ಸದಸ್ಯರ ಪರವಾಗಿನೂ ಧನ್ಯವಾದಗಳು ಹೇಳ್ತಾ, ಬರೀ ಇವತ್ತೊಂದು ದಿನದಲ್ಲ, ನಮ್ಮದು ಸುಮಾರು ಒಂದು 7-8 ಡ್ರಾಮಾ ನಾವು ಆಡಿದ್ದೀವಿ. ಹಿರಿಯ ಕಲಾವಿದರಾದ ನಮ್ಮ ಪ್ರೇಮಶಂಕರಣ್ಣವರು, ನಮ್ಮ ಮಾವನವರ ಜಯಣ್ಣವರು, ನಮ್ಮ ಧರ್ಮರಾಯದ ನಾಣಸಮ್ಮಣ್ಣವರು, ನಮ್ಮ ಭೀಮಣ್ಣಾದ ಅಶೋಕಣ್ಣವರು, ಮತ್ತು ನಮ್ಮ ಕೃಷ್ಣಾದ ನಾಣಸಮ್ಮಣ್ಣವರು, ಮತ್ತು ಸತೀಶ್ ಅಣ್ಣವರು, ನಮ್ಮ ಅರ್ಜುನ ನಂಬರ್ 1 ನಮ್ಮ ಡ್ರಾಮಾಗೆಲ್ಲ ಅವರು ಅಂಥವರು, ಮತ್ತು ನಮ್ಮ ಇವರು ದುಶ್ಯಾಸನ ಆನಂದ್ ಅವರು ಕೂಡ ನಾವು ತುಂಬ ಒಂದು 7-8 ಡ್ರಾಮಾ ನಾವು ಮಾಡಿದ್ವಿ. 7-8 ಡ್ರಾಮಾಕ್ಕಿಂತ ನಾವು ಮೊನ್ನೆ ಆಡಿದಂಥ ಡ್ರಾಮಾ ಹೇಳ್ಬೇಕಂದ್ರೆ A1 ಆಯಿತು. ಯಾವ ರೀತಿ ನಮ್ಮ ಸಂಘಟನೆಯಿಂದ ಅದೊಂದು ಒಳ್ಳೆ, ಮತ್ತು ನಾವೆಲ್ಲ ಸೇರಿ ಒಂದೇ ಹುಮ್ಮಸ್ಸಿಂದ ಈ ಡ್ರಾಮಾ ನಾವು ಆಡಬೇಕು, ಚೆನ್ನಾಗಿ ಕಲಿತು ನಾವು ಚೆನ್ನಾಗಿ ಈ ಸರಿ ನಾವು ಮಾಡಬೇಕಂತ ಎಲ್ಲ ನಮ್ಮ ಬಾಬಣ್ಣವರ ನೇತೃತ್ವದಲ್ಲಿ ಮಾಡಿದಾಗ ಅದು ನಾನು ತಿಳ್ಕೊಂಡಿದ್ದೀನಿ ಡ್ರಾಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ನಾನು ಕೆಲವರು ಹಿಂಗೆ ಓಡಾಡ್ತಾ ಮಾತಾಡ್ತಾ ಕೇಳಿದಾಗ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಡ್ರಾಮಾ, ಈ ಸರಿ ಸೂಪರಾಗಿ ಬಂದಿದೆ. ಮತ್ತು ಅದೇ ರೀತಿ ಈ ವಜ್ರೇಶ್ವರಿ ಸೀನ್ಸ್ ಏನಿದೆ, ನಾವು ಫಸ್ಟ್ ಟೈಮ್ ಅದರಲ್ಲಿ ಹೇಳ್ಬೇಕಂದ್ರೆ ನಾವೆಲ್ಲ ಒಂದು ಪುಣ್ಯ ಮಾಡಿದ್ದೀವಿ ಅದರಲ್ಲಿ ಆ್ಯಕ್ಟ್ ಮಾಡ್ಬೇಕಂದ್ರೆ. ಎಲ್ಲರಿಗೂ ಸಿಗಲ್ಲ ಸರ್. ಅವ್ರು ಯಾರೋ ಬಂದು ಹೇಳ್ತಾಯಿದ್ರು, ಸರ್ ನಿಜವಾಗ್ಲೂ ನಿಮ್ಗೆ ಎಷ್ಟು ಪುಣ್ಯ ಮಾಡಿದ್ರು ಅಂದರೆ ನಿಜವಾಗ್ಲೂ ಅದು ಹೇಳ್ತಿರ್ದು ನಾವು ಕಾಸು ಕೊಟ್ರೇನೂ ಸೇರಿಸ್ಕೊತ ಇಲ್ಲ. ನಮ್ಮೂರಲ್ಲಿ ನಾವು ಆಡ್ಬೇಕಂದ್ರೆ ನಾವು ಕಾಸು ಕೊಟ್ಬಿಟ್ಟು ಆಡಬೇಕು. ನಿಮ್ಗೆಲ್ಲ ರೀತಿಯಲ್ಲೂ ಉಚಿತವಾಗಿ ಸಿಕ್ಕಿ ಇಂಥ ಒಂದು ವೇದಿಕೆಯಲ್ಲಿ ನೀವು ಇದ್ದೀರಂದರೆ ನಿಜವಾಗ್ಲೂ ನೀವು ತುಂಬ ಪುಣ್ಯವಂತಾನೆ ಅಂತ ಹೇಳಿದ್ರು. ಅದರಿಂದ ನಾನೇನು ಹೇಳ್ತೀನಿ ಅಂದರೆ ನಮ್ಮೆಲ್ಲ ಹಿರಿಯರು ಏನಿದ್ದಾರೆ ಅವ್ರ ಆಶೀರ್ವಾದ ಅಂತ ನಾನು ತಿಳ್ಕೊಬೋದು. ಆಮೇಲೆ ಇದು ಹೆಚ್ಚಿನ ರೀತಿಯಲ್ಲಿ ಯಾರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ನಾಣಸಮ್ಮಣ್ಣವರು, ನಮ್ಮ ಬಾಬು ಅವರು ಏನಿದ್ದಾರೆ ಅವರು ತುಂಬ ಹೆಚ್ಚಿನ ನಮ್ಮೆಲ್ಲರಿಗಿಂತ ಮುಂದೆ ಇದ್ದವರು. ಈ ಡ್ರಾಮಾ ಒಂದು ಸಕ್ಸಸ್ಫುಲ್ ಆಗಬೇಕು, ಎಲ್ಲ ಒಂದು ಕೂಡೀಕರಣ ಆಗಿ ನಾವು ಯಾವುದೇ ಒಂದು ಭೇದ ಭಾವ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗಿ ಈ ಡ್ರಾಮನ ಯಶಸ್ವಿ ಮಾಡಬೇಕು ಅಂತ ಮಾಡಿದ್ವಿ. ಅದು ಎಲ್ಲರ ಬಯಲು ಬರ್ತಾ ಇದೆ. ನೀವು ಒಂದೊಳ್ಳೆ ಯಶಸ್ವಿ ಆದಂಥ ಒಂದು ಡ್ರಾಮಾ ಮಾಡಿದ್ದೀರಾ, ನಿಜವಾಗ್ಲೂ ಗ್ರೇಟು. ಇದೇ ರೀತಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ಇರೋಣ, ಮತ್ತು ಅವಕಾಶ ಸಿಕ್ಕಿದಾಗೆಲ್ಲ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಡೀ ಟೋಟಲ್ ನಾವು ಡ್ರಾಮಾದಲ್ಲಿ ಯಾರ್ಯಾರು ಮಾಡಿದ್ದೀರೋ, ಮತ್ತು ನಮ್ಮ ಡ್ರಾಮಾ ಅವರು ನಮ್ಮ ಡ್ರಾಮಾ ನಿರ್ದೇಶಕರು ಮತ್ತು ನಮ್ಮ ಡ್ರಾಮಾ ಮಾಸ್ಟ್ರು ಅವರು ಸಹ ತುಂಬ ಪ್ರೋತ್ಸಾಹ ಕೊಟ್ಟರು.
MC ವೆಂಕಟರಮಣಪ್ಪನವರು ಅಂತ ಆನೇಕಲ್ನವರು. ಅವರು ತುಂಬ ನಮಗೆಲ್ಲ ಪ್ರೋತ್ಸಾಹ ಮಾಡಿ ನಾವು ನಮ್ಮ ಯಾವ ರೀತಿ ನಮ್ಮನ್ನು ಹೊಂದ್ಕೊಂಡು ಹೋಗಿ ಈ ಡ್ರಾಮಾನ ಒಂದು ಸಕ್ಸಸ್ಫುಲ್ಲಾಗಿ ಆಗ್ಬೇಕಂದ್ರೆ ಇವರೆಲ್ಲ ಸೇರಿ ಕಾರಣ ಅಂತ ನಾನು ಮಾತನ್ನು ತಿಳಿಸ್ತಾ ಇದ್ದೀನಿ. ಬಗ್ಗೆ ಬಹಳ ಸೊಗಸಾಗಿ ಹೇಳಿದ್ರಿ. ಎಲ್ಲ ಜನ ಆಚೆಗಡೆ ಮಾತಾಡ್ತಾ ಇದ್ರು, ನಾವು ಬಂದಿದ್ವಿ ಇದಕ್ಕೆ ಪ್ರಶ್ನವರಾಗಿ. ನಿಮ್ಮ ಒಂದು ಪಾತ್ರ ಬಹಳ ಅದ್ಭುತವಾಗಿ ಬಂತು. ಏನು ಆ ಸ್ತ್ರೀ ಪಾತ್ರಧಾರಿನ ಬಹಳಷ್ಟು ಡ್ಯಾನ್ಸ್ ಆಡಿಸ್ತಾ ಇದ್ರಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ನಿಮ್ಮೊಂದು ಮನಸ್ಸಿಗೆ ನೀವೊಂದು ಏನು ಹೊಗಳಿದ್ದೀರ ಅದನ್ನ ನನಗೆ ತುಂಬ ಧನ್ಯವಾದಗಳು. ಇದು ನಾನು ಒಬ್ಬನಿಂದ ಸಾಧ್ಯ ಅಂತಲ್ಲ, ಇಡೀ ನಮ್ಮ ಒಗ್ಗಟ್ಟಿನ ಬಲ. ಈ ಒಗ್ಗಟ್ಟಿನ ನಾನು ಚೆನ್ನಾಗಿ ಮಾಡಬೇಕು. ಇವಾಗ ನಮ್ಮ ಭೀಮ ಇದ್ದಾರೆ, ನಮ್ಮ ಇವರಿದ್ದಾರೆ, ಧರ್ಮರಾಯ ಇದ್ದಾರೆ, ನಮ್ಮ ಕರ್ಣ ಇದ್ದಾರೆ. ಅವ್ರನ್ನೆಲ್ಲ ನೋಡಿದ್ದೀನಿ ನಾನು. ಮುಂದೆ ನಾವು ಅಷ್ಟು ಇದ್ದಿದ್ದಿಲ್ಲ. ಅವ್ರನ್ನೆಲ್ಲ ನೋಡಿದಾಗ ಇವರು ಅಟ್ಲೀಸ್ಟು ಇವ್ರ ಥರ ಆಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಇವ್ರ ಥರ ರೀಚ್ ಆಗಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಆ ಒಂದು ಇದು ಮಾಡಿದ್ದೀನಿ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಅದೆಲ್ಲ ಆಡಿಯನ್ಸೇ ಹೇಳ್ಬೇಕು. ಮಾಡಿದಿರ, ಆಡಿಯನ್ಸ್ ಬಹಳಷ್ಟು ಖುಷಿ ಪಟ್ಟಿದ್ದಾರೆ. ಆದ್ರೆ ಆ ಸ್ತ್ರೀ ಪಾತ್ರಧಾರಿನ ಅಷ್ಟೊಂದು ನಾಜೂಕಾಗಿ ಡ್ಯಾನ್ಸ್ ಮಾಡಿಸ್ತಿರಲಿಲ್ಲ. ಅದು ಗುಟ್ಟು ಏನು? ಅದು ಗುಟ್ಟು ಅಂದ್ರೆ ಇದೇನಂದ್ರೆ, ನಾನು ಸ್ತ್ರೀ ಪಾತ್ರ ಅವ್ರ ಜೊತೆ ಮಾಡ್ಬೇಕಾದ್ರೆ ಅವ್ರನ್ನ ನಾನು ಅಷ್ಟೊಂದು ಇದು ಮಾಡ್ತಾ ಇದ್ದಿಲ್ಲ. ಯಾಕಂದ್ರೆ ನಾನು ಫಸ್ಟ್ ಕಾಣಿಸ್ಕೊಬೇಕು. ನಾನು ಕಾಣಿಸ್ಕೊಂಡ್ರೆ ತಾನೆ ಅವ್ರು ನನ್ನ ಪಕ್ಕದಲ್ಲಿ ಇರೋದು. ಅದರಿಂದ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟೆ. ಮತ್ತೆ ಅವರು ಆಡ್ಲಿ ಅಂತ ಒಂದು ಮನೋಭಾವನೆಯಿಂದ ನಾನು ಅದೊಂದು ಇಬ್ರು ಸೇರಿ ಮಾಡಿದ್ರೆ ತಾನೇ ಡ್ರಾಮಾ ಸಕ್ಸಸ್ ಆಗೋದು. ಮತ್ತೆ ನಮ್ಮ ಆಡಿಯನ್ಸ್ ಕೂಡ ಒಪ್ಪೋದು ಅದನ್ನೇ ತಾನೆ. ಇಬ್ರು ಚೆನ್ನಾಗಿ ಮಾಡಿದ್ರೆ ಅಂದ್ರೆ ಅದೊಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಆಡಿಯನ್ಸ್ ಎಲ್ಲ ಒನ್ಸ್ ಮೋರ್ ಅಂತ ಇದ್ರು. ಇದ್ರ ಗುಟ್ಟೇನು? ಬಾಬಣ್ಣವ್ರು ಇದ್ದಾರೆ, ಅವ್ರನ್ನೇ ಕೇಳ್ಬೇಕು ಅನ್ಸುತ್ತೆ. ನಮಸ್ಕಾರ. ನನ್ಗಿನ್ನೊಂದು ಖುಷಿ ಅಂದರೆ, ಖುಷಿ ತಂದಂಥ ವಿಚಾರ ಅಂದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದಂದು ನಮ್ಮ ಸುಳ್ಕುಂಟೆ ಕಾಲೋನಿ ಇಲ್ಲಿರೋ ಎಲ್ಲರೂ ಸೇರಿ ಆವತ್ತೊಂದು ಅಂಬೇಡ್ಕರ್ ಜಯಂತಿ ಒಂದು ಮೆರುಗು ಕೊಡಬೇಕು, ಚೆನ್ನಾಗಿ ಅಂಬೇಡ್ಕರ್ ಜಯಂತಿ ಮಾಡಬೇಕಂತ ನಾಣಸಮಣ್ಣವರು ಅವರು ಒಂದು ಟೀಮ್ ಇತ್ತು. ಎಲ್ಲರೂ ಇದು ಮಾಡಿ ಆವತ್ತೇ ನಾವು ಆಡ್ಬೇಕನ್ನೋ ಇದರಲ್ಲಿ. ಯಾಕಂದರೆ ಸಾಮಾನ್ಯವಾಗಿ ಶನಿವಾರ ಮಾಡಿದ್ರೆ ಚೆನ್ನಾಗಿರುತ್ತೆ, ನೈಟು. ಭಾನುವಾರ ಎಲ್ಲರೂ ರೆಸ್ಟ್ ತಗೋಬೋದು ಅಂತ ಶನಿವಾರ ಪ್ರಯತ್ನ ಪಡ್ತಾರೆ. ಆದರೆ ಯಾವುದೇ ವಾರ ಆದರೂ ನಮಗೇನು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ನಾವು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರೋದು. ಸುಳ್ಕುಂಟೆ ಕಾಲೋನಿ ಎಲ್ಲ ಗ್ರಾಮಸ್ಥರಿಗೂ ಮತ್ತು ನಾಟಕ ಯಾರು ಇದು ಮಾಡಿದ್ರು ಎಲ್ಲ ಒಂದು ತಂಡಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಕನ್ನಡ ಸಂಸ್ಕೃತಿ ಮತ್ತು ಸಾಹಿತ್ಯದ ವೈಭವವನ್ನು ಪ್ರತಿಬಿಂಬಿಸುವಂತಹ ಮಹತ್ವದ ಒಂದು ಕಾರ್ಯಕ್ರಮ ಕನ್ನಡ ಪೌರಾಣಿಕ ಸಾಮ್ರಾಟ ಸುಯೋಗ. ಈ ನಾಟಕ ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು. ಈ ನಾಟಕವು ಒಂದು ಪೌರಾಣಿಕ ಕಥಾವಸ್ತುವಿನ ಮೂಲಕ ನಮ್ಮ ಸಂಸ್ಕೃತಿಯ ಮೌಲ್ಯಗಳು ಇದನ್ನು ಎತ್ತಿಡಿಯುವಂತಹ ಇದು ಕೆಲಸ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಇಂದಿನ ಸಾಂಸ್ಕೃತಿಕ ಇವುಗಳನ್ನೆಲ್ಲ ಪ್ರತಿಬಿಂಬಿಸುವಂತಹ ಇದು. ಹೇಳ್ಬೇಕಂದ್ರೆ ಈ ನಾಟಕ ಯಶಸ್ವಿಯಾಗಿ ಹೇಳ್ತಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಗ್ರಾಮಗಳಲ್ಲೂ ನಾಟಕ ಪ್ರದರ್ಶನ ಆಗಿದೆ ಈ ತಿಂಗಳಲ್ಲಿ. ಇದರಲ್ಲಿ ಎಲ್ಲ ಊರುಗಳಕ್ಕಿಂತ ಸುಳ್ಕುಂಟೆ ಕಾಲೋನಿಯಲ್ಲಿ ಮಾಡಿದಂತಹ ಒಂದು ನಾಟಕ ತುಂಬ ಚೆನ್ನಾಗಿತ್ತು ಅಂತ ನಮ್ಮ ನೋಡಿರತಕ್ಕಂಥ ಇವರು ನಮಗೆ ಕೆಲವೊಂದು ಫೋನ್ಗಳು ಮಾಡಿ ಹೇಳಿದ್ದಾರೆ, ಹಿಂಗೆ ಜಾಸ್ತಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆ ನಾಟಕಕ್ಕೆ ಒಂದು ಬುನಾದಿ ಫೌಂಡೇಶನ್ ಅಂತಲೇ ಹೇಳ್ಬೋದು. ಅದನ್ನು ನಮ್ಮ ನಾಣಸಮಣ್ಣವರು ಮತ್ತು ಅವರು ಒಂದು ತಂಡ ಇದರಲ್ಲಿ ನಿಂದು ಒಂದು ಪಾತ್ರ ಮಾಡಬೇಕು ಅಂತ ಕೇಳಿದ್ರು. ನನಗೆ ಬರೋದಿಲ್ಲ, ನನಗೆ ಹೊಸಬ, ನನಗೆ ಅದೆಲ್ಲ ಅಭ್ಯಾಸ ಇಲ್ಲ ಅಂತ ಹೇಳಿದೆ. ನಾನು ಇಲ್ಲ, ಏನು ಬರುತ್ತೋ ಅದಾಗಲಿ, ಮಾಸ್ಟರ್ ಇರ್ತಾರೆ, ನೀನು ಟ್ರೈನಿಂಗ್ ತೊಗೊಂಡು ಆಡಲೇಬೇಕಂತ ಹೇಳಿದ್ರು. ಎಷ್ಟು ಮಟ್ಟಿಗೋ ಅಲ್ಪ ಮಟ್ಟಿಗೆ ನಾನು ಟ್ರೈನಿಂಗ್ ತೊಗೊಂಡು ಅಭ್ಯಾಸ ಮಾಡಿ ಇದರಲ್ಲಿ ನನಗೆ ಅಭಿಮಾನ್ಯ ಪಾತ್ರ ಕೊಟ್ಟರು. ಇದರಾಗಿ ನನಗೆ ಪೌರಾಣಿಕ ನಾಟಕದಲ್ಲಿ ಮಾಡಲಿಕ್ಕೆ ಇದು ಮಾಡಿಕೊಟ್ರಲ್ಲ, ಅದು ನಂಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಫಸ್ಟು ನನಗೇನು ಬರೋದಿಲ್ಲಪ್ಪ, ನಾನು ಹೆಂಗೆ ಆಡೋದು ಏನು ಆಡೋದು ಅಂತಿತ್ತು.
ಆ ಬಣ್ಣ ಹಚ್ಚಿದ ಮೇಲೆ ಗೊತ್ತಾಯ್ತು, ಇವಾಗ ಎಲ್ಲೇ ಹಾರ್ಮೋನಿ ಸೌಂಡ್ ಕೇಳುತ್ತೆ ಒಂದು ಬಣ್ಣ ಹಚ್ಬೇಕಂದ್ರೆ ಮಾಡೋಣ ಅನ್ನೋ ಒಂದು ಇದು ನನ್ನ ಮನಸ್ಸಿಗೆ ಹೆಚ್ಚಾಗಿ ಇದಾಗ್ತಾ ಇದೆ. ನನಗೆ ಒಂದು ಪಾತ್ರಧಾರೆಯಾಗಿ ಒಂದು ಇದರಲ್ಲಿ ಮಾಡೋ ಅಂಥ ಅವಕಾಶ, ನನಗೆ ಸಾಂಸ್ಕೃತಿಕ ಪೌರಾಣಿಕ ಇದರಲ್ಲಿ ಒಂದು ಆಸಕ್ತಿ ಬೆಳೆಸ್ಕೊಳೋ ಅಂತ ಇದು ಕೊಟ್ಟಂತ ನಾನು ಸೋಮಣ್ಣವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ. ಭಾಳ ತುಂಬ ನಾಟಕ ಯಶಸ್ವಿಯಾಗಿ ಬಂತು. ಅದರಲ್ಲೂ ಏನಂದರೆ ಎಲ್ಲರೂ ಸಾಮಾನ್ಯವಾಗಿ ನೈಟಲ್ಲಿ ನಾಟಕ ಸ್ಟಾರ್ಟ್ ಮಾಡಿಸೋದಕ್ಕೆ ಇದು ಮಾಡ್ತಾರೆ. ಆದರೆ ನಾನು ಸೋಮಣ್ಣವ್ರು ಎಲ್ಲರೂ ಸೇರಿ ಇಲ್ಲ, ಇದು ಬೆಳಕಿಂದು ಇರ್ಬೋದು, ರಾತ್ರಿದು ಇರಬೇಕು ಅನ್ನೋ ಒಂದು ಇದರಲ್ಲಿ ನಾನು ಯಾರಿಗಾದ್ರೂ ಇಲ್ಲಪ್ಪ ಇದು ಮಧ್ಯಾಹ್ನ ನಾಟಕ ಶುರು ಮಾಡ್ತಾ ಇದ್ವಿ ಅಂದರೆ ಕೇಳ್ತಾ ಇದ್ರು, ಏನಪ್ಪ ನೀವು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ರೆ ಕತ್ಲಲ್ಲಿ ಆಡಿದ್ರವಲ್ಲ, ಲೈಟುಗಳು ಅದೇ ಇದೆಲ್ಲ LED ಸ್ಕ್ರೀನು ಲೈಟ್ಗಳು ಇರ್ಬೋದು, ಸ್ಟೇಜದು ಎಲ್ಲ ಕಣ್ಮುಂದೆ ಜನಗಳು ಕಾಣಿಸೋದು, ನೀವು ಮಧ್ಯಾಹ್ನ ಮಾಡಿದ್ರೆ ಯಾವ ರೀತಿ ಕಾಣಿಸ್ತೈತಪ್ಪ ಏನು ಅಂತ ಹೇಳಿದ್ರು. ಅದಕ್ಕೆ ದುಡ್ಡಿಗೆ ಬೆಲೆ ಕೊಡ್ದಿರ, ಅಂದರೆ ದುಡ್ಡಿನ ಬಗ್ಗೆ ಏನಂತ ಯೋಚನೆ ಮಾಡ್ದಿರ ಒಂದು ಜರ್ಮನ್ ಟೆಂಟು ಅಂತ ಹೇಳ್ತಾರೆ, ಅದನ್ನು ಹಾಕಿ ಮತ್ತೆ ಅದರಲ್ಲಿ ಇಂಡೋರ್ ಸ್ಟೇಡಿಯಂ ಥರ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನೆಲ್ಲ ಹಾಕ್ಸಿ, ದುಡ್ಡು ಬಗ್ಗೆ ಅವರು ಏನು ಇದು ಮಾಡ್ದಿರ ಅದನ್ನೆಲ್ಲ ಹಾಕಿ ಒಳಗಡೆ ಇಂಡೋರ್ ಗೇಮ್ ಥರ ನಾಟಕ ಪ್ರದರ್ಶನ ನಾವು ಮಾಡಲೇಬೇಕು ಅನ್ನೋ ಇದರಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡಿದರು. ಆ ಇದರಲ್ಲಿ ನಮಗೆ ಬೆಳಗ್ಗೆ ಯಾವುದು ನೈಟ್ ಯಾವುದು ಅನ್ನೋ ಅಂಥ ವಿಚಾರನೇ ಗೊತ್ತಿರಲಿಲ್ಲ, ನೈಟಾಗೇ ಇತ್ತು. ಆ ಥರ ಒಂದು ಇದರಲ್ಲಿ ಜನಗಳಿಗೆ ಒಂದು ವಿಭಿನ್ನವಾಗಿ ನಾಟಕದ ಒಂದು ಇದನ್ನು ನಾವು ಜನಗಳಿಗೆ ತೋರಿಸ್ಬೇಕು ಅನ್ನೋ ಇದರಲ್ಲಿ ಮಾಡಿದಂಥ ಸುಳ್ಕುಂಟೆ ಕಾಲೋನಿ ಎಲ್ಲ ಗ್ರಾಮಸ್ಥರ ಪರವಾಗಿ ಈ ನಾಟಕದ ಏನು ಒಂದು ತಂಡ ಇತ್ತು ಅವರೆಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅರ್ಜುನ್ ಪಾತ್ರ ಮಾಡಿ ಯಶಸ್ವಿ ಆಗಬೇಕಾದ್ರೆ ಮೂಲ ಕಾರಣ ನಾನಲ್ಲ, ಗುರುಗಳಾದ HP ಜ್ಯೋತಿ ಮಾಸ್ಟರು ಮುನಿವೆಂಕಟಪ್ಪ ಹಳೆಹಳ್ಳಿ ಮತ್ತು ತೆಲುಗರಲ್ಲಿ MC ವೆಂಕಟಪ್ಪ, ಇವ್ರ ಕಾರಣದಿಂದನೇ ನಾನು ಅಲ್ಲಿ ಯಶಸ್ವಿ ಆಗಬೇಕಾದ್ರೆ. ಮೂಲ ಕಾರಣ ಗುರಿ ಹಿಂದೆ ಗುರು, ಮೂಲ ಕಾರಣ ಬಂದು ಇವರೇ. ಇದೇ ನನ್ನ ಯಶಸ್ವಿ ಕಾರಣ. ನೆಕ್ಸ್ಟ್ ನಮ್ಮೂರಲ್ಲಿ ಡ್ರಾ ಮಾಡಬೇಕಾದ್ರೆ ಮೇನು ನಮ್ಮ ನಾರಾಯಣಸ್ವಾಮಿ ಬಾಬು ಅವರಾದ ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಜಯಣ್ಣವರು, ಶಂಕರಣ್ಣವರು. ನಮ್ಮ ಸುಳ್ಕುಂಟೆಯಲ್ಲಿ ಡ್ರಾ ಮಾಡಬೇಕಾದ್ರೆ ಮುಖ್ಯವಾಗಿ ಈ 3 ಕಲೆಗಳಂತೂ ಇರಲೇಬೇಕು, ಇಲ್ಲಾಂದರೆ ಇವರಲ್ಲಿ ಡ್ರಾಮ್ಗಳಾಡೋದು ತುಂಬ ಕಷ್ಟ. ಅದರಲ್ಲಿ ನಮ್ಮ ಬಾಬು ಅವರು ಒಬ್ಬರ ಹತ್ರ ನಯ ಪೈಸೆ ತಗೊಂಡಿರ ಊರಲ್ಲಿ ನಾಟಕ ಯಶಸ್ವಿ ಬೇಕಾದ್ರೆ ಮುಖ್ಯ ಕಾರಣ ಇವ್ರಿಗೇನೆ. ಅದರಿಂದ ಇಡೀ ನಮ್ಮ ಟೀಮ್ ಪರವಾಗೆಲ್ಲ ಇವರಿಗೆ ನಾವು ಧನ್ಯವಾದ ಸಲ್ಲಿಸ್ತೀರಿ. ಯಾರ ಹತ್ರನೂ ಏನು ಇಲ್ದಿರ ಬಯಸ್ದಿರ ಏಪ್ರಿಲ್ 14ನೇ ತಾರೀಕು ನಮ್ಮೂರಲ್ಲಿ ಡ್ರಾಮಾ ಆಡಲೇಬೇಕಂತ ಹಠ ಹಿಡಿದು 1 ತಿಂಗಳಲ್ಲಿ ಎಲ್ಲನೂ ರೆಡಿ ಮಾಡಿ ಇಷ್ಟು ಮಾತ್ರ ಯಶಸ್ವಿ ಆಗಬೇಕಾದ ಮೂಲ ಕಾರಣ ಬಾಬು ಅವರೇ. ಮುಗಿಸ್ತೀನಿ. ಆಮೇಲೆ ಇನ್ನೊಂದು, ಪೌರಾಣಿಕ ನಾಟಕ ಯಾಕೆ ನಾವು ಆಡ್ತೀವಿ ಅಂದರೆ, ಪೌರಾಣಿಕ ನಾಟಕದಲ್ಲಿ ಸತ್ಯ ಧರ್ಮ ಅಸತ್ಯ ಎಲ್ಲ ಮಿಕ್ಸ್ ಆಗುತ್ತೆ. ಇದನ್ನ ಜನಗಳಿಗೆ ತಿಳಿಸ್ಬೇಕಂತಲೇ ನಾವು ಡ್ರಾ ಮಾಡೋದು. ಯಾವ ಮೋಜಿಗೆ ಇದಕ್ಕೆಲ್ಲ ಯಾರು ಆಡಲ್ಲ. ಅದ್ರಲ್ಲಿ ಏನು ಅಡಗಿದೆ ಜನಗಳಿಗೆ ತಿಳಿಸಿ ಇದೇ ರೀತಿ ನೀವು ಬಾಳಿ ಬದುಕಿ ಇದೇ ಥರ ಇರಬೇಕಂತ ಸಮಾಜಕ್ಕೆ ಒಂದೊಳ್ಳೆ ಮಾದರಿಯಾಗಿ ಅಂತ ಜನಗಳಿಗೆ ಸಂದೇಶ ಕೊಡೋದೇ ಈ ನಾಟಕದ ಮೂಲ ಉದ್ದೇಶ. ಇಂಥ 2 ಮಾತುಗಳನ್ನ ನಾನು ಇದಕ್ಕೆ ಜನಗಳಿಗೆ ಸಂದೇಶ ಮೂಡಿಸೋದಕ್ಕೋಸ್ಕರನೇ ಹೌದು ನೀವು ಜನಗಳಿಗೆ ಈಗ ಕಂಪ್ಯೂಟರ್ ಯುಗದಲ್ಲಿ ಇಂಥ ನಾಟಕಗಳು ಮಾಡಿ ಸತ್ಯನ ಅರಿವು ಮೂಡಿಸೋದು. ಇವಾಗ ಯಾರು ತಿಳ್ಕೊಳಲ್ಲ, ಬರೀ ಜನ ಏನ್ ಮಾಡ್ತಾರೆ, ದುಡ್ಡಿಂದೆ ಹೋಗ್ತಾ ಇದ್ದಾರೆ. ನಮ್ಮ ನಾಡಿನ ಸಂಸ್ಕೃತಿ ಏನು, ಬೆಲೆ ಏನು, ಮನುಷ್ಯನ ಗುಣಗಳು ಬೆಲೆ ಏನು ಅಂತ ತಿಳಿಬೇಕಾದ್ರೆ ಈ ಥರದನ್ನಲ್ಲಿ ಎತ್ತಿ ಸಮಾಜಕ್ಕೆ ತೋರಿಸಿದ್ರೇನೆ ಅವ್ರಿಗೂ ಸ್ವಲ್ಪ ಎಲ್ಲೋ ಒಂದು ಚೂರು ಎತ್ತಿ ತೋರಿಸ್ದಂಗೆ ಆಗುತ್ತೆ. ಅವಾಗ ಅವ್ರ ಪರಿವರ್ತನೆ ಆಗ್ಬೋದು. ಅದು ಅವ್ರಿಗೆ ಸಂಬಂಧಪಟ್ಟ ನನ್ನ ಲೆಕ್ಕದಲ್ಲಿ ಆಗ್ತಾರೆ ಅನ್ನೋ ಅಭಿಪ್ರಾಯದಿಂದ ನಾವು ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಳ್ತೀವಿ ಸರ್. ಅಂತಹ ಬಿರ್ದು ನನ್ಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಟ್ ಆದ್ರೂ ನಮ್ಮ ಮಾವ ಹೇಳ್ದಾಗೆ ಮತ್ತೆ ನಮ್ಮ ಧರ್ಮರಾಯ ಎಲ್ಲ ಕಲಾವಿದರ ಸಪೋರ್ಟ್ ತರ ನಾನು ಏನೋ ಒಂದು ಪಾತ್ರಕ್ಕೆ ನ್ಯಾಯ ಕೊಡ್ಬೇಕಂತ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಆ ಪ್ರಯತ್ನ ರೀಚ್ ಆಗಿದ್ದೀನ ಇಲ್ಲ ಗೊತ್ತಿಲ್ಲ. ಸಾಕಷ್ಟು ಈ ನಾಟಕ ಸಕ್ಸಸ್ ಆದಮೇಲೆ ತುಂಬ ಜನ ಹೇಳಿದ್ರು ದುರ್ಯೋಧನ ಪಾಠ ತುಂಬ ಚೆನ್ನಾಗಿ ಬಂತು. ಅದೇ ರೀತಿ ಎಲ್ಲ ಕಲಾವಿದರು ಅಚ್ಚುಕಟ್ಟಾಗಿ ಅವರವರ ಪಾತ್ರವನ್ನು ನಿಭಾಯಿಸಿದ್ದಾರೆ, ತುಂಬ ಚೆನ್ನಾಗಿ ಬಂತು. ಇತ್ತೀಚೆಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜನವರಿಯಿಂದ ಈ ಮೇ ಒಳಗಡೆ ಇದೊಂದು ಸೀಸನ್, ನಾಟಕ ಆಡ್ತಕ್ಕಂಥ ಒಂದು ಸೀಸನು. ಈ ಸೀಸನಲ್ಲಿ ನಮ್ಮೂರಲ್ಲಿ ನಮ್ಮ ಮಾವ ಆದ ನಾರಾಯಣಸ್ವಾಮಿ ಬಾಬು ಅವರವರು ತುಂಬ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ರು. ಅದೇ ರೀತಿ
ಜನಗಳು ಕುತ್ಕೊಳ್ಳೋಕೆ ಮಾಡ್ತಕ್ಕಂಥ ಒಂದು ಶೆಡ್ಡಿ ವ್ಯವಸ್ಥೆ ಇಡೀ ಊರಲ್ಲಿ, ಇಡೀ ಕ್ಷೇತ್ರದಲ್ಲಿ ಯಾರು ಮಾಡಿರ್ಲಿಲ್ವಂತೆ. ಬಹಳ ಜನ ಎಲ್ಲರೂ ತುಂಬಾ ಮೆಚ್ಕೊಂಡ್ರು, ತುಂಬಾ ಖುಷಿ ಆಯ್ತು. ಮತ್ತೆ ಶ್ರೀಕೃಷ್ಣ ಪರಮಾತ್ಮನ್ನ ಎಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ, ನಿಜವಾದ ದೇವರು ಕೃಷ್ಣ ಇದೇ ರೀತಿ ಇರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಕೃಷ್ಣ ಪರಮಾತ್ಮನೇ ಎದ್ದು ಬಂದು ನಮ್ಮ ಮುಂದೆ ನಿಂತ್ಕೊಂಡಿರೋ ತರ ಅನ್ಸ್ತು ಅಂತಂದ್ರು. ನನಗೆ ತುಂಬಾ ಸಂತೋಷ ಆಯ್ತು ಆ ಮಾತು ಕೇಳೋದಕ್ಕೆ. ನನ್ನ ಫ್ರೆಂಡ್ಸ್, ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸು ತುಂಬಾ ಎಲ್ಲೋ ಕಡೆಯಿಂದ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಕಡೆಯಿಂದ ಬಂದಿದ್ರು. ಕಲಾವಿದರು, ಕಲಾಭಿಮಾನಿಗಳು ಎಲ್ಲ ಬಂದಿದ್ರು, ಎಲ್ಲ ನೋಡಿದ್ರು, ತುಂಬಾ ಸಂತೋಷ ಪಟ್ರು, ತುಂಬಾ ಸಂತೋಷ ಆಯ್ತು. ಅದಕ್ಕಿಂತ ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ನಮ್ಮ ಅಭಿಮಾನಿಗಳು ಇವರು ಮೊದಲನೇ ಬಾರಿ ಬಣ್ಣ ಹಚ್ಚಿದ್ರೇನು ಇವ್ರು ನೃತ್ಯ ಮಾಡಿರೋದಕ್ಕೆ ಎಲ್ಲರೂ ಪ್ರೇಕ್ಷಕರು ಎಲ್ಲ ತುಂಬಾ ಖುಷಿ ಪಟ್ರು. ನಾಟಕ ಮಾತ್ರ ಅದ್ದೂರಿಯಾಗಿ ಬಂದಿದೆ ಅಂತ ನನಗನ್ಸ್ತು. ಯಾಕಂದ್ರೆ ಎಲ್ಲಾ ಕಲಾವಿದರು ಹೇಳೋದ್ರಿಂದ ನಾನು ಖುದ್ದಾಗಿ ನೋಡಿದ್ದೀನಿ. ದುರ್ಯೋಧನ ಪಾರ್ಟ್ ಮಾತ್ರ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ದುರ್ಯೋಧನ ಹೆಂಗಿದ್ದಾರೆ ಅಂತ ನಾನು ನೋಡ್ಲಿಲ್ಲ. ನೋಡಿ ದುರ್ಯೋಧನ ಹೀಗೆ ಇರ್ಬೋದು ಅಂತ ನಾನು ಖುಷಿ ಪಟ್ಟಿದ್ದೀನಿ ಒಂದು ಪತ್ರಕರ್ತನಾಗಿ ಸರ್. ಹೌದಾ, ತುಂಬಾ ಧನ್ಯವಾದ ಸರ್. ನಿಜವಾಗ್ಲೂ ನನ್ಗೆ ಹೇಳ್ಬೇಕಂದ್ರೆ ನನಗೆ ಖುಷಿಲೇ ತಡೆಯಕ್ಕಾಗ್ತಾ ಇರ್ಲಿಲ್ಲ. ತುಂಬಾ ಜನ ಹೇಳಿದ್ರು ದುರ್ಯೋಧನ ಈ ತರ ಇಟ್ಟು, ಈ ಪರ್ಸನಾಲಿಟಿ ಇದೇ ತರ ಇದ್ನೇನೋ ಅಂತ ಅನಿಸ್ತದೆ ನೀನು ನೋಡಿದ್ರೆ ಆ ತರ ಅಂತ. ತುಂಬಾ ಖುಷಿ ಆಯ್ತು. ನಿಮ್ಮ ಒಂದು ಅಭಿಮಾನಕ್ಕೆ, ನಿಮ್ಮ ಒಂದು ಖುಷಿಗೆ ನಾನು ಚಿರಋಣಿಯಾಗಿರ್ತೀನಿ. ಹಾಗೂ 2026 ಏನು ಏಪ್ರಿಲ್ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ನಮ್ಮೆಲ್ಲ ಕಾಲೋನಿ ಆಗಿ ಸುಳ್ಕುಂಟೆ ಹಾಗೂ ಕೊರತೆ ಆಗಲಿ ಎಲ್ಲ ನನ್ನ ಅಣ್ಣ ತಮ್ಮಂದರು, ನನ್ನ ತಂದೆ ಸಮಾನನಾಥ ನಮ್ಮ ಮಾವ ನಾರಾಯಣ ಸಮಣ್ಣ ಅವರು ಎಲ್ಲರೂ ಜೊತೆಗೂಡಿ ಮಾಡಿರ್ತಕ್ಕಂಥ ಈ ಒಂದು ಅದ್ದೂರಿ ನಾಟಕ ತುಂಬಾ ಜನಪ್ರಿಯತೆಯನ್ನು ಹೊಂದಿದೆ ಅಂತ ನನ್ನ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು.